ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಂಡಿಗೋ ರಗಳೆ ಇನ್ನೂ ಬಗೆಹರಿತಾ ಇಲ್ಲ. ಇಂದು ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಇಂಡಿಗೋ ಸಂಸ್ಥೆ ನಮಗೆ ಸರಿಯಾಗಿ ಮಾಹಿತಿ ನೀಡ್ತಿಲ್ಲ ಅಂತ ಪ್ರಯಾಣಿಕರು ಗರಂ ಆಗಿದ್ದಾರೆ. ಇತ್ತ ಯದ್ವಾ ಟಿಕೆಟ್ ಬೆಲೆ ಏರಿಸ್ತಾ ಇದ್ದಂತಹ ಇತರೆ ವಿಮಾನಯಾನ ಸಂಸ್ಥೆಗಳಿಗೂ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಏರ್ಪೋರ್ಟ್ಗಳು ಲಗೇಜ್ ಬ್ಯಾಗ್ಗಳ ಮಾರಾಟ ಕೇಂದ್ರದಂತೆ ಕಾಣ್ತಿವೆ. ಎತ್ತ ಕಣ್ಣಾಯಿಸಿದ್ರು ಬರೀ ಟ್ರಾವೆಲ್ ಬ್ಯಾಗ್ಗಳೇ ಕಾಣ್ತಿವೆ. ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಲ್ಲಂತೂ ಸಾವಿರಾರು ಲಗೇಜ್ ಬ್ಯಾಗ್ಗಳೊಂದಿಗೆ ವಿಮಾನ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಹಲವರು ಕಣ್ಣೀರು ಹಾಕ್ತಿದ್ದಾರೆ. ಒಂದೊಂದು ದೃಶ್ಯವು ಇಂಡಿಗೋ ವಿಮಾನ ಹಾರಾಟ ರದ್ದಿನಿಂದ ಪ್ರಯಾಣಿಕರು ಅನುಭವಿಸ್ತಿರೋ ಸಂಕಷ್ಟವನ್ನ ಸಾರಿ ಹೇಳ್ತಿವೆ. ಕಳೆದ 5 ದಿನಗಳಿಂದ ಇಂಡಿಗೋ ವಿಮಾನಗಳು ರೆಕ್ಕೆ ಬಿಚ್ಚುತ್ತಿಲ್ಲ. ವಿಮಾನ ನಿಲ್ದಾಣಗಳಲ್ಲೇ ಪ್ರಯಾಣಿಕರು ವಿಲ ಒದ್ದಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇಂಡಿಗೋ ಕೌಂಟರ್ ಮುಂಭಾಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಶ್ರೀನಗರ ಪ್ರವಾಸಕ್ಕೆ ಹೊರಟವರಿಗೆ ಬೆಂಗಳೂರಿನಲ್ಲೇ ಶಾಕ್ ಎದುರಾಗಿದೆ. 2 ದಿನದಲ್ಲಿ ರೀಫಂಡ್ ಮಾಡ್ತೀವಿ ಅಂತ ಇಂಡಿಗೋದವರು ಹೇಳ್ತಿದ್ದಾರೆ. ಆದ್ರೆ ಶ್ರೀನಗರದಲ್ಲಿ ಬುಕ್ ಮಾಡಿರೋ ಟೂರ್ ಪ್ಯಾಕೇಜ್ ದುಡ್ಡು ಯಾರು ಕೊಡ್ತಾರೆ ಅಂತ ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಟು ಶ್ರೀನಗರ ಹೋಗ್ತಾ ಇದ್ವಿ. ಅಲ್ಲೆಲ್ಲ ನಾವು ಟ್ರಿಪ್ಗೆ ಪ್ಲಾನ್ ಮಾಡಿಬಿಟ್ಟು ಶ್ರೀನಗರ ಹೋಗ್ತಾ ಇದ್ದೀವಿ. ಬಟ್ ಇವಾಗ ಇದಕ್ಕಿದ್ದಂಗೆ ಫ್ಲೈಟ್ ಕ್ಯಾನ್ಸಲ್ ಅಂದರೆ ನಮಗೆ ಆಲ್ಟರ್ನೇಟಿವ್ ಏನೂ ಇಲ್ಲ. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ರೀಶೆಡ್ಯೂಲ್ ಮಾಡಿ ಅಟ್ಲೀಸ್ಟ್ ಫ್ಲೈಟ್ ಆದರೂ ಬೇರೆ ಕೊಡಬೇಕು. ಈಗ ನಾವು ಅದು ಫ್ಲೈಟ್ ಇಲ್ಲ, ಯಾವುದೂ ಫ್ಲೈಟ್ ಇಲ್ಲ ಅಂದಮೇಲೆ ಈಗ ನೆಕ್ಸ್ಟ್ ನಾವು ಅಲ್ಲಿ ಈ ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ಪ್ಯಾಕೇಜ್ ಬುಕ್ ಮಾಡಿರ್ತೀವಿ. ರಿಫಂಡ್ ಮಾಡ್ತೀನಿ ಅಂದ್ಬಿಟ್ರೆ ನಮಗೆ ಅಲ್ಲೆಲ್ಲ ನಾವು ಪ್ಯಾಕೇಜ್ ಬುಕ್ ಮಾಡಿರೋದು ಅವೆಲ್ಲ ನಮಗೆಲ್ಲ ಹೊಡ್ತಾ ಬೀಳಲ್ವಾ. ಇಂಡಿಗೋ ಸಂಸ್ಥೆಯವರು ನಮ್ಗೆ ಯಾವುದೇ ರೀತಿ ಮಾಹಿತಿ ನೀಡ್ತಿಲ್ಲ, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ನಾನು ನೋಡಿ ಸರ್, ನಾನು ಇವರು ಮಾರ್ನಿಂಗ್ ಫ್ಲೈಟ್ ಇದೆ ಅಂತ ಹೇಳಿ ನಾನು ಮಂಗಳೂರಿಂದ ಬೆಳಗ್ಗೆ ಹೊರಟು ಬಂದಿದ್ದೇನೆ. ಸೊ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ನಾನು 2000 ರೂಪೀಸ್ ಟ್ಯಾಕ್ಸಿ ಚಾರ್ಜ್ ಕಟ್ಟಿದ್ದೇನೆ. ನಾನು ಟೀಮ್ ಲೀಡರು. ಸೊ ಆಲ್ರೆಡಿ 1 ಲ್ಯಾಕ್ ನಾನು ಆಲ್ರೆಡಿ ಪ್ಯಾಕೇಜ್ ಅಮೌಂಟ್ ಆಲ್ರೆಡಿ ನನ್ನ ಡೆಪಾಸಿಟ್ ಮಾಡಾಗಿದೆ. ಸೊ ನಾವು ಆಲ್ರೆಡಿ ಕೇಳಿದ್ವಿ, ಅವ್ರು ರೀಫಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆಂದರೆ ಆಲ್ರೆಡಿ ಅವರು ಹೋಟೆಲೆಲ್ಲ ಬುಕ್ ಮಾಡಾಗಿದೆ, ಟ್ಯಾಕ್ಸಿ ಎಲ್ಲ ಬುಕ್ ಮಾಡಾಗಿದೆ. ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟು? ಇಂಡಿಗೋ ನನಗೆ ರೀಫಂಡ್ ಮಾಡಿಕೊಡ್ತಾರಾ? ಎಷ್ಟು ಏನಿದೋ ಅವ್ರವ್ರ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಮಾಡಿಸಿ ಸೊ ಅವ್ರವ್ರಿಗೆ ಅವ್ರವರು ಇದನ್ನು ಮಾಡಿಕೊಡ್ಬೇಕು. ಇಲ್ಲಿ ನೋಡಿ, ವಿದೇಶಿ ಪ್ರಜೆ ವಿಮಾನ ಸ್ಥಗಿತದಿಂದ ರೊಚ್ಚಿಗೆದ್ದಿರೋದನ್ನ ಇಂಡಿಗೋ ಕೌಂಟರ್ ಮೇಲೇನೆ ಹತ್ತಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಸಿಬ್ಬಂದಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಇಂಡಿಗೋ ಬೇಜವಾಬ್ದಾರಿಯಿಂದಾಗಿ ಹೈದರಾಬಾದ್ಗೆ ತೆರಳಬೇಕಿದ್ದ ಸಿಂಗರ್ ಅನನ್ಯ ಪ್ರಕಾಶ್ ಕಣ್ಣೀರಿಟ್ಟಿದ್ದಾರೆ. ಬ್ಯಾಗೇಜ್ ಕೊಡಿ ಅಂದ್ರೂ ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ವಿಮಾನ ಕ್ಯಾನ್ಸಲ್ ಆದ ಕಾರಣ ಕಾರಲ್ಲೇ ಪ್ರಯಾಣ ಬೆಳೆಸಿದ್ದಾರೆ. ನಾನಿವತ್ತು ಬೆಳಿಗ್ಗೆ ಚೆಕ್ ಇನ್ ಮಾಡಿದೆ. ನಾನು ಚೆಕ್ ಇನ್ ಮಾಡಿದ್ದಕ್ಕೆ ನನಗೆ ಬ್ಯಾಗೇಜ್ ಕೇಳಿದೆ. ನಾನು ಅಟ್ಲೀಸ್ಟ್ ಬ್ಯಾಗೇಜ್ ಆದ್ರೂ ಕೊಡಿ, ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು 7 ಗಂಟೆಗೆ ನಾನು ಹೈದರಾಬಾದಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಫ್ಲೈಟಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಆನ್ ರೋಡಲ್ಲಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಬ್ಯಾಗೇಜ್ ಕೊಡಿ ನನಗೆ ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಹೇಳಿದ್ರು ನಿಮ್ಗೆ ಲೇಟ್ ಆಗುತ್ತೆ ನಿಮ್ ಬ್ಯಾಗೇಜ್ ತಗೊಳ್ಳೋದಕ್ಕೆ ಅಂತ. ಆಮೇಲೆ ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ 4 ಅವರ್ ಅಂದ್ರು, 4 ಅವರ್ ವೆಯ್ಟ್ ಮಾಡಿ ತಗೊಂಡೋದ್ರು ನಮ್ಗೆ ಹೈದರಾಬಾದ್ ರೀಚ್ ಆಗಕ್ಕಾಗಲ್ಲ ಆಸ್ ಆಲ್ ನೋ. ಇನ್ನೊಂದ್ ಕಡೆ ದೆಹಲಿಯಿಂದ ಬಂದಿದ್ದ ಪ್ರಯಾಣಿಕರು ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಆದ್ರೆ 1ನೇ ತಾರೀಕು ಕಳಿಸಿರೋ ಲಗೇಜ್ಗಳು ಈವರೆಗೂ ಸಿಕ್ಕಿಲ್ಲ ಅಂತ TV9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಅವರು ಬೋರ್ಡಿಂಗ್ ಅಲ್ಲಿ ಬರ್ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ರೈಸ್ ಮಾಡಿ ಅಥರೈಸೇಷನ್ ಲೆಟರ್ನು ಕೊಟ್ಟಿದ್ದೀವಿ ಇವರಿಗೆ. ಬೆಂಗಳೂರು ಏರ್ಪೋರ್ಟಿಂದನೂ ದಿಲ್ಲಿಯಲ್ಲಿ ಲಗೇಜ್ ಮಿಸ್ ಮಾಡಿದ್ದಾರೆ ಫ್ಲೈಟ್ ಕ್ಯಾನ್ಸಲ್ ಆಗಿ ಅಂತ ಹೇಳಿ. 1 ದಿನದಲ್ಲಿ ಲಗೇಜ್ ತರಿಸ್ಕೊಡ್ತೀನಿ ಅಂತ 4-5 ದಿನ ಆಯಿತು, ಈವರೆಗೆ ಲಗೇಜ್ ತರಿಸ್ಕೊಟ್ಟಿಲ್ಲ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಇಂದು 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ದೇಶಾದ್ಯಂತ ಇವತ್ತು 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಬಂದಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಪ್ರಯಾಣಿಕರು ದಾಂಗುಡಿ ಇಡ್ತಿದ್ದಾರೆ. ಆದರೆ ಇಂಡಿಗೋ ವಿಮಾನಗಳು ಬರ್ತಿಲ್ಲ. ಹೀಗಾಗಿ ವಿಮಾನ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಬೆಂಗಳೂರಷ್ಟೇ ಅಲ್ಲ, ಚೆನ್ನೈನಲ್ಲೂ 100 ಇಂಡಿಗೋ ವಿಮಾನಗಳು ರದ್ದಾಗಿವೆ.
ಲಗೇಜ್ ಸಮೇತ ಸಾಲುಗಟ್ಟಿ ಪ್ರಯಾಣಿಕರು ನಿಂತಿದ್ದಾರೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಇನ್ನು 9 ದಿನ ಇಂಡಿಗೋ ವಿಮಾನ ಸಮಸ್ಯೆ ಮುಂದುವರಿಯಲಿದೆ. ಡಿಸೆಂಬರ್ 10ರಿಂದ 15ರೊಳಗೆ ಸಮಸ್ಯೆ ಸರಿಯಾಗೋ ನಿರೀಕ್ಷೆ ಇದೆ. ಗ್ರಾಹಕರಿಗುಂಟಾದ ಸಮಸ್ಯೆಗೆ ಕ್ಷಮೆ ಕೇಳ್ತೀವಿ, ಸಹಕರಿಸಿ ಅಂತ ಪ್ರಯಾಣಿಕರಿಗೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಮನವಿ ಮಾಡಿಕೊಂಡಿದ್ದಾರೆ. ರೆಕ್ಕೆ ಬಿಚ್ಚದ ಇಂಡಿಗೋ, ಏರಿಕೆ ಆಯ್ತು ಟಿಕೆಟ್ ದರ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ ಇತರೆ ಏರ್ಲೈನ್ಸ್ಗಳು ಟಿಕೆಟ್ ದರವನ್ನ ಹೆಚ್ಚಿಸಿವೆ. 20,000 ರೂಪಾಯಿಂದ 75,000 ರೂಪಾಯಿವರೆಗೂ ದರ ಏರಿಕೆ ಮಾಡಿವೆ. ಇದರ ಬೆನ್ನಲ್ಲೇ ವಿಮಾನಯಾನ ಸಚಿವಾಲಯ ಅಲರ್ಟ್ ಆಗಿದ್ದು ಏರ್ಲೈನ್ಸ್ಗಳಿಗೆ ಯದ್ವಾ ತದ್ವಾ ದರ ಏರಿಕೆ ಮಾಡದಂತೆ ಎಚ್ಚರಿಕೆ ನೀಡಿದೆ. ಟಿಕೆಟ್ ದರ ಏರಿಕೆಯಲ್ಲಿ ಮಾನದಂಡ ಪಾಲಿಸುವಂತೆ ನಿರ್ದೇಶಿಸಿದೆ. ನಿಯಮ ಪಾಲಿಸದಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ವಾರ್ನ್ ಮಾಡಿದೆ. ಇಂತಿಷ್ಟೇ ದರ ಇರಬೇಕು ಅಂತ ನಿಗದಿಪಡಿಸಿದೆ. 500 ಕಿಲೋಮೀಟರ್ ವರೆಗಿನ ಪ್ರಯಾಣದ ಅಂತರದ ದರ 7,500 ರೂಪಾಯಿ ಮೀರುವಂತಿಲ್ಲ ಅಂತ ವಿಮಾನಯಾನ ಸಚಿವಾಲಯ ಆದೇಶಿಸಿದೆ. ಅಲ್ಲದೆ 500ರಿಂದ 1,000 ಕಿಲೋಮೀಟರ್ಗೆ 12,000 ರೂಪಾಯಿ, 1,000ದಿಂದ 1,500 ಕಿಲೋಮೀಟರ್ ವರೆಗೂ 15,000 ರೂಪಾಯಿ, 1,500 ಕಿಲೋಮೀಟರ್ ಮೇಲ್ಪಟ್ಟು ಪ್ರಯಾಣಿಸುವ ದೂರಕ್ಕೆ 18,000ವರೆಗೂ ಮಾತ್ರ ರೇಟ್ ಫಿಕ್ಸ್ ಮಾಡಬಹುದು ಅಂತ ಸೂಚಿಸಿದೆ. ವಿಮಾನಯಾನ ಸಚಿವಾಲಯದಿಂದ FDTL ನಿಯಮ ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ನಿಯಮವೇ ಈ ಬಿಕ್ಕಟ್ಟಿಗೆ ಕಾರಣ ಎನ್ನಲಾಗ್ತಿದೆ. ಪೈಲಟ್ಗಳ ವಾರದ ಕರ್ತವ್ಯದ ಸಮಯ ಕಡಿತಗೊಳಿಸಲಾಗಿತ್ತು. ಸದ್ಯ ಇಂಡಿಗೋ ಸಿಬ್ಬಂದಿ ಸಾಮೂಹಿಕ ರಜೆ ಮೇಲೆ ತೆರಳಿದ್ರು. ಹೊಸ ನಿಯಮಕ್ಕೆ ತಕ್ಕಂತೆ ಹೆಚ್ಚುವರಿ ಸಿಬ್ಬಂದಿಯನ್ನ ಇಂಡಿಗೋ ನೇಮಿಸಿಕೊಂಡಿಲ್ಲ ಎನ್ನಲಾಗ್ತಿದೆ. ಹೀಗಾಗಿ ಹೊಸ ನಿಯಮದಿಂದಾಗಿ ಸಿಬ್ಬಂದಿ ಕೊರತೆ ಎದುರಾಗಿದೆ. ಇದನ್ನ ನವೆಂಬರ್ 1ರಿಂದಲೇ ಜಾರಿ ಮಾಡಿದ್ವಿ. ಆದ್ರೆ ಸಿಬ್ಬಂದಿ ನೇಮಕ ವಿಚಾರದಲ್ಲಿ ಇಂಡಿಗೋ ಅಚಾತುರ್ಯ ಮಾಡಿಕೊಂಡಿದೆ ಅಂತ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಸಮಸ್ಯೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. To ensure normalcy is there at the earliest, we have given certain abeyance to the FDTL norms to Indigo. But on the other side, because we have observed this only in Indigo, so we have established a committee which will inquire into all this so that they can establish where things went wrong and who did it wrong, and we are going to take necessary action on that also. ಇಂಡಿಗೋ ವಿಮಾನದ ಅಧ್ವಾನ ಶುರುವಾಗಿದ್ದರಿಂದ 37 ರೈಲುಗಳಿಗೆ ಹೆಚ್ಚುವರಿಯಾಗಿ 116 ಕೋಚ್ಗಳನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿದ್ದರಿಂದ ಬೋಗಿಗಳನ್ನು ಹೆಚ್ಚಿಸಿ ಭಾರತೀಯ ರೈಲ್ವೆ ಇಲಾಖೆ ಪ್ರಮುಖ ಘೋಷಣೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು. MDH